ಧರ್ಮದಲ್ಲಿ ನವರಾತ್ರಿ ಹಬ್ಬವು ವಿಶೇಷ ಮಹತ್ವವನ್ನ ಹೊಂದಿದೆ. ದೇಶದಾದ್ಯಂತ ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಸಮಯದಲ್ಲಿ ಶರದ್ ನವರಾತ್ರಿ ನಡೆಯುತ್ತೆ. ಇವಾಗ ಅದೇ ನಡೀತಾ ಇರೋದು. ಬಹಳ ವೈಭವ ಮತ್ತು ವಿಜೃಂಭಣೆಯಿಂದ ನವರಾತ್ರಿಯನ್ನ ಆಚರಿಸ್ತಾ ಇದ್ದೇವೆ. ಈ ಒಂದು ಅವಧಿಯಲ್ಲಿ ವಿವಿಧ ಸ್ಥಳಗಳಲ್ಲಿ ಜಾತ್ರೆಗಳು, ಉತ್ಸವಗಳು ಕೂಡ ನಡೆಯುತ್ತೆ. ಅದರಲ್ಲೂ ಕೂಡ ಮೈಸೂರಿನಲ್ಲಿ ಈಗ ನವರಾತ್ರಿ ಶುರುವಾಗ್ಬಿಟ್ಟಿದೆ. ಅದು ಜಗತ್ ಪ್ರಸಿದ್ಧವಾಗಿದೆ. ಅದೆಲ್ಲರಿಗೂ ಕೂಡ ಗೊತ್ತಿದೆ. ಈ ವರ್ಷ ನವರಾತ್ರಿ 22ರಿಂದ ಸ್ಟಾರ್ಟ್ ಆಗುತ್ತೆ. ಈ ಬಾರಿ ನವರಾತ್ರಿ 9 ದಿನ ಅಲ್ಲ, ಬದಲಿಗೆ 10 ದಿನಗಳ ಕಾಲ ಇರುತ್ತೆ. ನವರಾತ್ರಿ ಬಂದ್ರೆ ಹೆಣ್ಮಕ್ಳಿಗೆ ಖುಷಿಯೋ ಖುಷಿ. ಅವರು ಮಾಡಿಕೊಳ್ಳುವಂತ ಅಲಂಕಾರ, ಮಾಡುವಂತಹ ಪೂಜೆ ಎಲ್ಲವೂ ಕೂಡ ಅದ್ಧೂರಿಯಾಗಿರುತ್ತೆ. ಸತತ 8 ವರ್ಷಗಳಿಂದ ದಸರಾ ಹಬ್ಬವನ್ನ ಜೆ ಸುದರ್ಶನ್ ಮತ್ತು ಪೃಥ್ವಿ ಕುಟುಂಬ ಮಾಡ್ತಾ ಬಂದಿದೆ. ಜೆ ಸುದರ್ಶನ್ ಮತ್ತು ಪೃಥ್ವಿ ದಂಪತಿಗಳು ಗಾಯತ್ರಿ ನಿಲಯ, ದಿ ಸೆಂಟ್ರಲ್ ರಿಜೆನ್ಸಿ, ಬೆಳ್ಳಂದೂರು, ಬೆಂಗಳೂರು ನಿವಾಸಿಗಳಾಗಿದ್ದು ಕಳೆದ 8 ವರ್ಷಗಳಿಂದ ನವರಾತ್ರಿ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೃಥ್ವಿ ಸುದರ್ಶನ್, ಸೆಂಟ್ರಲ್ ರಿಜೆನ್ಸಿ ಅಪಾರ್ಟ್ಮೆಂಟ್, ಬೆಳ್ಳಂದೂರಿಂದ. ಇವತ್ತು ನಾವು ದಸರಾ ಹಬ್ಬ ಆಚರಿಸ್ತಾ ಇದ್ವಿ. 8 ವರ್ಷದಿಂದ ನಾವು ಗೊಂಬೆಗಳಿಡ್ತಾ ಇದ್ದೀವಿ. ಇವತ್ತು 2ನೇ ದಿವಸ ಹಬ್ಬ ಆಚರಿಸ್ತಾ ಇದ್ದೀವಿ. ಸೊ ಅದಕ್ಕಾಗಿ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಎಲ್ಲ ರೆಸಿಡೆನ್ಸ್ನ ಪೂಜೆಗೆ ಕರೆದಿದ್ವಿ. ಬೇರೆ ಬೇರೆ ಕಡೆಯಿಂದ ನಾವು ಗೊಂಬೆಗಳು ತಂದು ನಾವು ಇಲ್ಲಿ ಕೂರಿಸಿ ನಾವು ಪೂಜೆ ಮಾಡ್ತೀವಿ, ನವರಾತ್ರಿ ಆಚರಿಸ್ತೀವಿ. ಓಂ ಜಯೋ ಮಾ ಜಗದಂಬೆ, 14 सांभळ जो करुणा, माँ सांभळ जो करुणा, वशिष्ठ देव माँ दया करो गौरी, माँ रक्षा करो गौरी. ओम जयो माँ जगदम्बे, बा दुख हर्षे. ओम जयो माँ जगदम्बे, में एक स्वरूप ಅವರ ತಂದೆ ತಾಯಿಗಳಾಗಿರುವಂತಹ ಗಾಯತ್ರಿ, ಎಂ.ಆರ್. ಜಯಕುಮಾರ್ ಕಾಲದಿಂದಲೂ ಕೂಡ ಗೊಂಬೆಗಳನ್ನ ಇಡ್ತಾ ಬಂದಿದ್ದಾರೆ. ಇದು ಅವರ ಮನೆಯ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬವನ್ನ ಶ್ರದ್ಧೆ, ಭಕ್ತಿಯಿಂದ, ಭವ್ಯತೆಯಿಂದ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಮನೆಯಲ್ಲಿ ಚನ್ನಪಟ್ಟಣದ ಗೊಂಬೆ, ಪಟ್ಟಣದ ಗೊಂಬೆ, ತಮಿಳುನಾಡಿನ ಗೊಂಬೆ ಮುಂತಾದ ವಿವಿಧ ಬಗೆಯ ಗೊಂಬೆಗಳನ್ನ ಸಂಗ್ರಹ ಮಾಡ್ತಾರೆ. 9 ದಿನಗಳ ಕಾಲ ಪ್ರದರ್ಶನವನ್ನ ಮಾಡ್ತಾರೆ. ಪ್ರತಿಯೊಂದು ಸಮೂಹವು ಮತ್ತು ಒಂದು ಕಥೆಯನ್ನ ಚಿತ್ರಿಸ್ತಾರೆ. ಆ ಆಚರಣೆಯ ಒಂದು ದಿನ ಕುಟುಂಬದ ಎಲ್ಲಾ ಬಂಧು ಬಾಂಧವರು ಕೂಡ ಸೇರ್ತಾರೆ. ನಿವಾಸಿಗಳನ್ನ ಆಹ್ವಾನ ಮಾಡಿ ಸಂಭ್ರಮದಿಂದ, ಖುಷಿಯಿಂದ ಹಬ್ಬವನ್ನು ಆಚರಣೆ ಮಾಡ್ತಾರೆ. ವಿವಿಧವಾದ ಗೊಂಬೆಯನ್ನ ಅವರು ಸೇರಿಸಿ ತುಂಬಾ ಅದ್ಧೂರಿಯಾಗಿರುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಅವ್ರ ಮನೆಯವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಡ್ತಾರೆ. ಗೊಂಬೆಗಳ ಪ್ರದರ್ಶನ ಹೇಗಿದೆ ಅಂತ ನೋಡೋದಾದ್ರೆ, ಅವರು ಮೈಸೂರು ದಸರಾ ಸೆಟಪ್ ಅನ್ನೇ ಮಾಡಿದ್ದಾರೆ. ಚಾಮುಂಡೇಶ್ವರಿ ದೇವಿ ಮತ್ತು ಮೈಸೂರು ಮಹಾರಾಜ, ಮೈಸೂರು ಮಹಿಷಾಸುರ, ದಶಾವತಾರ, ಶ್ರೀ ಮಹಾವಿಷ್ಣು 10 ಅವತಾರಗಳು, ಅಷ್ಟಲಕ್ಷ್ಮಿಗಳು, ಶ್ರೀ ಮಹಾಲಕ್ಷ್ಮಿ 8 ಸ್ವರೂಪಗಳು, ಸ್ವಾಮಿ ಅಯ್ಯಪ್ಪ ಸೆಟ್ಟು, ಭೀಷ್ಮ ಅರ್ಜುನ ಸೆಟ್ಟು, ಕುಂಭಕರ್ಣ ಸೆಟ್ಟು, ರಾವಣ ದರ್ಬಾರ್ ಸೆಟ್ಟು, ಗಣೇಶ, ಕಾರ್ತಿಕೇಯ, ರಾಮ, ಆಂಜನೇಯ, ಅನಂತ ಪದ್ಮನಾಭ ಇವೆಲ್ಲ ಸೆಟ್ಟುಗಳನ್ನು ಹಾಕಿದ್ದಾರೆ. ಕರ್ನಾಟಕದ ಪ್ರಸಿದ್ಧ ದೇವಿಯಾಗಿರುವಂತಹ ಹೊರನಾಡು ಅನ್ನಪೂರ್ಣೇಶ್ವರಿ, ಶೃಂಗೇರಿ ಶಾರದಾಂಬ, ಸೌದತ್ತಿ ರೇಣುಕಾ, ಯಲ್ಲಮ್ಮ ದೇವಿ ಮತ್ತಿತರ ದೇವಿಗಳು ಕೂಡ ಇಲ್ಲಿ ನಾವು ಕಾಣಬಹುದು. ಮಧುರೈ ಮೀನಾಕ್ಷಿ, ಗಾಯತ್ರಿ ದೇವಿ, ಚೌಡೇಶ್ವರಿ ದೇವಿ, ಕಾಳಿ ಮಾತೆ, ದುರ್ಗಾ ಮಾತೆ, ಲಕ್ಷ್ಮಿ, ಸರಸ್ವತಿ ಇತ್ಯಾದಿ ದೇವರನ್ನ ಇಲ್ಲಿ ಇಡಲಾಗಿರುವಂತದ್ದು. ಚನ್ನಪಟ್ಟಣ ಗೊಂಬೆಗಳು ಹಳ್ಳಿ ಜೀವನದ ಪ್ರದರ್ಶನವನ್ನ ಕೂಡ ಈ ಒಂದು ಫ್ಯಾಮಿಲಿ ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.